ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿನಿತ್ಯ ಜೀವನದಲ್ಲಿ ಉಪಯೋಗವಾಗುವಂತಹ ಬ್ಯೂಟಿ ಟಿಪ್ಸ್ನ ನೀವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಬೋದು. ನೀವು ತಮ್ನೈನಲ್ಲಿ ನೋಡ್ದಂಗೆ ಸರಕ್ಕೆ ಜಸ್ಟ್ ಗಂಟಾಕಿದ್ರೆ ಸಾಕಾಗುತ್ತೆ. ಹಳೆ ಸೀರೆಗೆ ಹೊಸ ಬ್ಲೌಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಪ್ರತಿ ಸರಿ ಕೂಡ ಬಳೆಗಳನ್ನ ಬೈ ಮಾಡ್ತಾ ಇರೋರಿಗೆ ಸೀರೆನ ನಾವು ಫೈಲ್ ರೀತಿಯಲ್ಲಿ ಯಾವ ರೀತಿ ಇಟ್ಕೊಳ್ಳೋದು, ಬಟನ್ಸ್ಗೂ ಈಗೂ ಕೂಡ ಮಾಡ್ತಾರಾ ಅನ್ನೋ ಕೆಲವೊಂದು ಥ್ರಿಲ್ಲಿಂಗ್ ಆಗಿರುವಂಥ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಿಪ್ಸ್ನ ನೀವು ಒನ್ ಬೈ ಒನ್ ನೋಡ್ತಾ ಹೋಗ್ತೀರಾ. ಸೊ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಒಂದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕಮೆಂಟ್ಸ್ ಆಫ್ ದ ಡೇ ನೋಡೋಣ. ತುಂಬ ಜನ ನಿಮ್ಮ ಇಂಟ್ರೆಸ್ಟಿಂಗ್ ಕಮೆಂಟ್ಸಿಂದ ನನಗೆ ಯಾರೆಲ್ಲ ಮೋಟಿವೇಶನ್ ಕೊಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ಕಮೆಂಟ್ಸಲ್ಲಿ ಕೆಲವೊಂದು ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ, ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಇರುತ್ತೆ, ಕೆಲವೊಂದರಲ್ಲಿ ಕ್ವಶನ್ ಇರುತ್ತೆ, ಕೆಲವೊಂದರಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿರುತ್ತೆ. ಬಟ್ ಎಲ್ಲ ಕಮೆಂಟ್ಸಲ್ಲೂ ನನಗೆ ಬೇಕಾಗಿರುವಂಥ ಮೋಟಿವೇಶನ್ ಮತ್ತು ನನಗೆ ಬೇಕಾಗಿರುವಂಥ ಪಾಸಿಟಿವ್ ವೈಬ್ರೇಷನ್ಸ್ ಮಾತ್ರನೇ ನಾನು ತೊಗೊಳ್ತೀನಿ. ನೆಗೆಟಿವ್ ಕಮೆಂಟ್ಸ್ನ ನಾನು ಅಲ್ಲಿಗೆ ಸ್ಕಿಪ್ ಮಾಡಿಬಿಡ್ತೀನಿ. ಬಟ್ ಕೆಲವೊಂದು ಕಮೆಂಟ್ಸ್ಗೆ ನಾನು ಅಲ್ಲೇ ಆನ್ಸರ್ ಮಾಡೋಕ್ಕಾಗಲ್ಲ. ಅಂಥ ಕಮೆಂಟ್ಸ್ಗೆ ನಾನು ವೀಡಿಯೋ ಮುಖಾಂತರ ರಿಪ್ಲೈ ಮಾಡ್ತಾ ಇರ್ತೀನಿ. ನಿಮ್ಮ ಕಮೆಂಟ್ಗೆ ವೀಡಿಯೋದಲ್ಲೂ ಕೂಡ ಆನ್ಸರ್ ಇದೆ. ಆದಷ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಈಗ ಒಂದು ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಒಂದು ಪಾತ್ರೆಯಲ್ಲಿ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 2 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಈ ನೀರನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಎಲ್ಲಿವರೆಗೂ ಅನ್ನೋದಾದರೆ ನಾವು ಹಾಕಿರುವಂಥ 2 ಗ್ಲಾಸ್ ನೀರು ಕೂಡ ಚೆನ್ನಾಗಿ ಬಾಯ್ಲ್ ಆಗಿ 1 ಗ್ಲಾಸಷ್ಟು ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿದ ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ಶೋಧಿಸ್ಕೊಳ್ಬೇಕಾಗತ್ತೆ. ನಾನು ಲಾಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡಿರುವಂಥ ಡಿಟಾಕ್ಸ್ ಡ್ರಿಂಕ್ಸಲ್ಲಿ ನಾನು ಡೈರೆಕ್ಟಾಗಿ ಬಿಸಿ ನೀರಲ್ಲೇ ಹನಿನ ಹಾಕಿದ್ದೆ. ಜಾಸ್ತಿ ಬಿಸಿಯಾಗಿರುವಂಥ ನೀರಲ್ಲಿ ಹನಿನ ಮಿಕ್ಸ್ ಮಾಡ್ಕೊಳ್ಬಾರ್ದು. ಇದ್ರ ಬಗ್ಗೆ ನನಗೆ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದೀರಾ. ಸೊ ಈ ಒಂದು ಕಮೆಂಟ್ಸಿಂದನೇ ನಾನು ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ಬಿಸಿಯಾಗಿರುವಂಥ ನೀರಿಗೆ ಹನಿನ ಹಾಕಬಾರ್ದು. ಜಸ್ಟ್ ವಾರ್ಮ್ ಆಗಿರುವಂಥ ನೀರಾದರೆ ಸಾಕಾಗುತ್ತೆ. ಅಂದರೆ ಉಗುರು ಬೆಚ್ಚಗಿರುವಂಥ ನೀರಿಗೆ ಹನಿನ ಹಾಕ್ಕೊಳ್ಬೋದು. ಹನಿ ಜೊತೆಗೆ ನಾನು ಸ್ವಲ್ಪ ಲೆಮನ್ ಜ್ಯೂಸ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸೇರಿಸ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ತೊಗೊಳ್ಬೋದು. ಈ ವಾಟರ್ನ ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್. ಈ ಒಂದು ವಾಟರ್ನ ಡೈಲಿ ಕೂಡ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ಬೋದು, ಫ್ಯಾಟ್ ಬರ್ನ್ ಆಗಬೇಕಂದ್ರೆ ಇರ್ಬೋದು, ಗ್ಯಾಸ್ ಪ್ರಾಬ್ಲಮ್ಸ್ ಇರ್ಬೋದು. ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಕೂಡ ಸಾಲ್ವ್ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಈ ರೀತಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವ್ರಿಗೋಸ್ಕರ ಜಸ್ಟ್ ನಾನು ಶಾರ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಈ ರೀತಿ ವಾಟರ್ನ ಕುಡಿಬೇಕಾದ್ರೆ, ಎಸ್ಪೆಷಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾದ್ರೆ ಪೂರ್ತಿಯಾಗಿ ಒಂದೇ ಸರಿ ಕುಡಿದಿರಾ ಸ್ವಲ್ಪ ಗ್ಯಾಪ್ನ ಕೊಟ್ಟು ನಿಧಾನವಾಗಿ ಕುಡಿಬೇಕಾಗತ್ತೆ. ಕಂಟೆಂಟ್ ವಿಷಯಕ್ಕೆ ಬರೋದಾದರೆ ಫಸ್ಟ್ ಟಿಪ್ ಏನು ಅಂತ ನೋಡೋಣ. ನೈಲ್ ಪಾಲಿಶ್ ಅನ್ನೋದು ಎಲ್ಲರ ಮನೆಯಲ್ಲೂ ಇರುತ್ತೆ. ಎವ್ರಿ ಡೇ ಕೂಡ ನಾವು ಯೂಸ್ ಮಾಡ್ತಾ ಇರ್ತೀವಿ. ಮಿಕ್ಸ್ ಮ್ಯಾಚ್ ಕಲರ್ ಎಲ್ಲನೂ ಮಾಡ್ತಾ ಇರ್ತೀವಿ. ಬಟ್ ಕೆಲವೊಂದು ನೈಲ್ ಪಾಲಿಶ್ನ ನಾವು ಈ ರೀತಿ ಓಪನ್ ಮಾಡಬೇಕಾದ್ರೆ ಅದು ಇಮಿಡಿಯೇಟಾಗಿ ಓಪನ್ ಆಗಲ್ಲ. ಅಂಥ ಟೈಮಲ್ಲಿ ಜಸ್ಟ್ ನೀವು ಈ ರೀತಿ ಒಂದು ರಿಬ್ಬನ್ನ ಆ ಒಂದು ನೈಲ್ ಪಾಲಿಶ್ ಕ್ಯಾಪ್ಗೆ ಈ ರೀತಿ ಹಾಕ್ಬಿಟ್ಟು ಜಸ್ಟ್ ಈ ರೀತಿ ಟರ್ನ್ ಮಾಡಿದ್ರೆ ಸಾಕಾಗುತ್ತೆ. ಇಮ್ಮಿಡಿಯೇಟಾಗಿ ಓಪನ್ ಆಗಿಬಿಡುತ್ತೆ. ನೈಲ್ ಪಾಲಿಶಸ್ ಎಲ್ಲ ಯಾರು ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಈ ಒಂದು ಟಿಪ್ ತುಂಬ ಯೂಸ್ಫುಲ್ ಆಗುತ್ತೆ. ಕೆಲವೊಂದು ಸರಿ ನೈಲ್ ಪಾಲಿಶ್ ಎಲ್ಲ ಓಪನ್ ಆಗಲ್ಲ ಅಲ್ವಾ, ಅಂಥ ಟೈಮಲ್ಲಿ ಜಸ್ಟ್ ಈ ರಿಬ್ಬನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಹಾಕ್ಬಿಟ್ಟು ಒಂದು ಸತಿ ಟರ್ನ್ ಮಾಡಿದ್ರೆ ಸಾಕಾಗುತ್ತೆ, ಇಮ್ಮಿಡಿಯೇಟಾಗಿ ಓಪನ್ ಆಗುತ್ತೆ. ಬಟ್ ಕೆಲವೊಂದು ನೈಲ್ ಪಾಲಿಶ್ಗೆ ಮಾತ್ರನೇ ಈ ರೀತಿ ಪ್ರಾಬ್ಲಮ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಟಿಪ್ ನಂಬರ್ 2, ಸಾಮಾನ್ಯವಾಗಿ ಮಕ್ಕಳಿಗಿರ್ಬೋದು ಅಥವಾ ದೊಡ್ಡವ್ರಿಗಿರ್ಬೋದು ಈ ರೀತಿ ನಾವು ಪರ್ಲ್ಸ್ ಹಾರಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಮಕ್ಕಳಿಗೆ ಎಸ್ಪೆಷಲಿ ಈ ರೀತಿ ಮಣಿ ಹಾರಗಳನ್ನ ಹಾಕಿದಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬಟ್ ತುಂಬ ಉದ್ದದಾಗಿ ದೊಡ್ಡದಾಗಿರುವಂತಹ ಮಣಿ ಹಾರನ ಹಾಕಿದಾಗ ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗಲ್ಲ. ಸೊ ಆ ಟೈಮಲ್ಲಿ ನಾವು ಈ ಒಂದು ಸಣ್ಣ ಟಿಪ್ನ ಫಾಲೋ ಮಾಡ್ಬೋದು. ಜಸ್ಟ್ ನಾವು ಆ ಒಂದು ಹಾರಕ್ಕೆ ಜಸ್ಟ್ ಒಂದು ಈ ರೀತಿಯಾಗಿ ಗಂಟು ಹಾಕ್ಕೊಳ್ಳೋದಷ್ಟೇ. ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಷ್ಟು ಗಂಟುಗಳನ್ನ ನಾವು ಹಾಕ್ಕೊಳ್ಬೋದು. ಇಲ್ಲಿ ನಾನು ಪದೇ ಪದೇ ಒಂದೊಂದು ಗಂಟನ್ನ ಕೂಡ ಹಾಕಿ ನೋಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಉದ್ದ ಕಡಿಮೆ ಮಾಡಬೇಕು ಅಂದರೆ ಇನ್ನೂ ಒಂದು ಗಂಟನ್ನ ನೀವು ಈ ರೀತಿ ಹಾಕ್ಕೊಳ್ಬೋದು. ಒಟ್ಟಾರೆ ನಾನು 3 ಗಂಟನ್ನ ಹಾಕಿದ್ದೀನಿ ಈ ಒಂದು ಸರಕ್ಕೆ. 3 ಗಂಟು ಹಾಕಿದ್ಮೇಲೆ ಈ ಹೈಟ್ಗೆ ಬಂದಿದೆ. ನೋಡೋಕ್ಕೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಡಾಲರ್ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ ಫ್ರಂಟ್ ಸೈಡು. ಯೂಸ್ ಮಾಡಿದ್ದಾದಮೇಲೆ ಇದನ್ನು ರಿಮೂವ್ ಮಾಡೋದು ಕೂಡ ತುಂಬ ಸುಲಭ. ಜಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ವಾ, ಜಸ್ಟ್ ನಾವು ಹಾಕಿರುವಂಥ ಗಂಟನ್ನ ತೆಗೆದ್ರೆ ಸಾಕಾಗುತ್ತೆ. ಇದೇ ಸರನ ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು 2 ಸ್ಟೆಪ್ಪಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಬೋದು.
ಈ ರೀತಿ ಹಾಕಿದಾಗಲೂ ಕೂಡ ನೋಡೋಕ್ಕೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಜಸ್ಟ್ ಮಕ್ಕಳ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ಇದೇ ಸರನ ದೊಡ್ಡವರು ಕೂಡ ಇದೇ ರೀತಿ ಹಾಕ್ಕೊಳ್ಬೋದು. ಒಂದು ವೇಳೆ ಈ 2 ಸ್ಟೆಪ್ಪಲ್ಲಿ ಹಾಕೋದು ಕೂಡ ತುಂಬ ಉದ್ದ ಇದೆ ಅನ್ನೋದಾದರೆ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡೋಕ್ಕೆ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ. ವೆಸ್ಟರ್ನ್ ಔಟ್ಫಿಟ್ಸ್ಗೆಲ್ಲ ನೀವು ಈ ರೀತಿ ಟ್ರೈ ಮಾಡ್ಬೋದು. ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋದರೆ ನಿಮಗೆ ಡೀಟೇಲಾಗಿ ಗೊತ್ತಾಗ್ಬಿಡುತ್ತೆ. ಈ ಒಂದು ಐಡಿಯಾ ನಿಮಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನಾನು ತೋರಿಸಿರುವಂತಹ 3 ರೀತಿಯಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನಿಸಿದ್ರೆ ನನಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಟಿಪ್ ನಂಬರ್ 3, ಸ್ವೆಟರ್ಸ್ನ ಈಗ ತುಂಬ ಜನ ಯೂಸ್ ಮಾಡ್ತಾ ಇರ್ತೀವಿ ಚಳಿಗಾಲ ಆಗಿರೋದ್ರಿಂದ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದನ್ನು ನಾವು ಟಿ ಶರ್ಟಲ್ಲಿ ಹಾಕ್ಕೊಂಡಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಜಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ, ಆ ಕಡೆ ಈ ಕಡೆ 3 ಬಟನ್ ಗ್ಯಾಪ್ ಬಿಟ್ಕೊಳ್ಬೇಕಾಗುತ್ತೆ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಜಸ್ಟ್ ಈ ರೀತಿ ಹಾಕೋದಷ್ಟೇ. ಮತ್ತು ನಾವು ಈ ಕಡೆಯಿಂದ ಆ ಕಡೆಗೆ ಈ ರೀತಿ ಬಟನ್ಸ್ನ ಕ್ಲೋಸ್ ಮಾಡೋದು. ಮಿಡಲಲ್ಲಿರುವಂಥ ಬಟನ್ಸ್ನ ನಾವು ತೆಗೆದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫ್ರಂಟ್ ಸೈಡು ಎಸ್ಪೆಷಲಿ ಟಿ ಶರ್ಟ್ಸ್ನೆಲ್ಲನೂ ಹಾಕಿದಾಗ ಅಥವಾ ಸ್ಕೂಲ್ ಯೂನಿಫಾರ್ಮ್ಸ್ ಎಲ್ಲ ಮಕ್ಕಳು ಹಾಕಿದಾಗ ಅವ್ರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಫ್ರಂಟ್ ಸೈಡ್ ತುಂಬ ಉದ್ದ ಇರೋವಂಥ ಸ್ವೆಟರ್ಗೆ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಮೇ ಬಿ ನಿಮ್ಮಲ್ಲೂ ಕೂಡ ತುಂಬ ಉದ್ದವಾಗಿರುವಂಥ ಸ್ವೆಟರ್ಸ್ನ ಯೂಸ್ ಮಾಡ್ತಾ ಇರ್ತೀರ. ಅವ್ರಿಗೆ ಈ ಒಂದು ಐಡಿಯಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ಇದೇ ಸ್ವೆಟರ್ನ ಡೈರೆಕ್ಟಾಗಿ ಮಡ್ಚ್ಬೋದಲ್ಲ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಜಂಪ್ ಎಲ್ಲನೂ ಮಾಡಬೇಕಾದ್ರೆ ಅದು ರಿಮೂವ್ ಆಗಿಬಿಡುತ್ತೆ. ಬಟ್ ಈ ರೀತಿ ಹಾಕೋದ್ರಿಂದ ಸ್ಟಿಫಾಗಿ ನಾವು ಯಾವ ರೀತಿ ಹಾಕಿದ್ದೀವೋ ಅದೇ ರೀತಿಯೇ ಇರುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಇದು ಬಳೆಗಳಿಗೆ ಸಂಬಂಧಪಟ್ಟಿರುವಂಥ ಟಿಪ್ಪು. ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಕಮೆಂಟ್ಸ್ ಕೂಡ ರಿಸೀವ್ ಆಗಿತ್ತು. ತುಂಬ ಜಾಸ್ತಿ ಬಳೆಗಳನ್ನ ನಮ್ಮ ಮನೆಯಲ್ಲಿದೆ, ಅದು ಕುಂಕುಮಕ್ಕೆ ಕೊಟ್ಟಿರೋವಂಥದ್ದು ಎಲ್ಲನೂ, ಅದನ್ನು ಯಾವ ರೀತಿ ಯೂಸ್ ಮಾಡೋದಂತ ಹೇಳಿ ಅಂತ. ಒಂದು ವೇಳೆ ನೀವು ಯೂಸ್ ಮಾಡಿರೋದಾದರೆ ಅದನ್ನು ಬೇರೆಯವ್ರಿಗೆ ಕೊಡ್ಬೋದು. ಯೂಸ್ ಮಾಡದೇ ಇರೋವಂಥದ್ದಾದರೆ ಕುಂಕುಮಕ್ಕೆಲ್ಲ ಕೊಡ್ಬೋದು. ನಿಮ್ಮ ಮನೆಗೆ ಜಾಸ್ತಿ ಕುಂಕುಮ ಕೊಡೋಕ್ಕೆ ಯಾರು ಮುತ್ತೈದರು ಬರ್ತಾ ಇಲ್ಲ ಅನ್ನೋದಾದರೆ ನೀವು ಟೆಂಪಲ್ಸ್ಗೆಲ್ಲ ಹೋದಾಗ ಅಲ್ಲಿ ಕೂಡ ಮುತ್ತೈದರಿಗೆ ನೀವು ಬಳೆಗಳನ್ನೋದು ಕೊಡ್ಬೋದು. ಜಸ್ಟ್ ಇದು ನನ್ನ ಸಜೆಷನ್ ಮಾತ್ರನೇ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಪ್ರಕಾರ ನೀವು ಮಾಡ್ಕೊಳ್ಬೋದು. ಬಟ್ ನನಗೆ ಲಾಸ್ಟ್ ವೀಡಿಯೋಸಲ್ಲಿ ಕಮೆಂಟ್ ರಿಸೀವ್ ಆಗಿರೋದ್ರಿಂದ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೇಯ್ನಾಗಿ ನಾವು ಬಳೆಗಳನ್ನ ತೊಗೊಳ್ಬೇಕಾದ್ರೆ ಆದಷ್ಟು ನಾವು ಅವಾಯ್ಡ್ ಮಾಡೋದು ಬೆಟರು. ಯಾಕಂದರೆ ಜಾಸ್ತಿ ಬಳೆಗಳನ್ನ ಯೂಸ್ ಮಾಡಿಲ್ಲ ಅನ್ನೋದಾದರೆ ತುಂಬ ಜಾಸ್ತಿ ಬಳೆಗಳು ಕಲೆಕ್ಟ್ ಆಗ್ತಾನೆ ಇರುತ್ತೆ. ಅದ್ರ ಬದಲಾಗಿ ಈ ರೀತಿ ಮಿಕ್ಸ್ ಮ್ಯಾಚ್ ಅನ್ನೋದು ಮಾಡ್ಕೊಳ್ಬೋದು. ಕೆಲವೊಂದು ಎಕ್ಸಾಂಪಲ್ಸ್ನ ನಾನು ತೋರಿಸ್ತೀನಿ. ಜಸ್ಟ್ ಇಲ್ಲಿ ನಾನು ವಿಡಿಯೋದಲ್ಲಿ ಏನು ತೋರಿಸ್ದೆ, ಈ ರೀತಿ ಥ್ರೆಡ್ ಬ್ಯಾಂಗಲ್ಸು ಮತ್ತು ಕೆಲವೊಂದು ಗೋಲ್ಡ್ ಬ್ಯಾಂಗಲ್ಸು, ಇದರಿಂದ ನಾನು ಮಿಕ್ಸ್ ಮ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಅನ್ನೋದ್ರಿಂದ. ಈ ಸ್ಯಾರಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಸಿಲ್ವರ್ ಕಲರು, ಪಿಂಕ್ ಕಲರು, ಬ್ಲೂ ಕಲರ್ ಮಾತ್ರನೇ ಇದೆ. ಆ ಒಂದು ಸ್ಯಾರಿಗೆ ಮ್ಯಾಚ್ ಆಗುವಂಥ ಕೆಲವೊಂದು ಬಳೆಗಳನ್ನ ನಾನು ತೊಗೊಳ್ತಾ ಇದ್ದೀನಿ. ಜಸ್ಟ್ ನೀವು ಸಿಂಪಲ್ಲಾಗಿ ಈ ರೀತಿ ಬ್ಯಾಂಗಲ್ಸ್ನ ಇಟ್ಕೊಂಡ್ರೆ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಜಾಸ್ತಿ ಬಳೆಗಳನ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ ತೊಗೊಳೋದ್ರಲ್ಲಿ ಅರ್ಥ ಇದೆ. ನೀವು ಜಾಸ್ತಿ ಬಳೆಗಳನ್ನ ಹಾಕಲ್ಲ ಅನ್ನೋದಾದರೆ ಈ ರೀತಿ ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋದಲ್ಲಿ ತೋರಿಸ್ದಂಗೆ ನಾನು ಜಸ್ಟ್ ಕೆಲವೊಂದು ಬ್ಯಾಂಗಲ್ಸ್ನ ತೊಗೊಂಡು ಈ ರೀತಿ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಪ್ರತಿ ಸೀರೆಗೂ ಕೂಡ ನಾವು ಇದೇ ಬ್ಯಾಂಗಲ್ಸ್ನ ಯೂಸ್ ಮಾಡಿ ಮಧ್ಯದಲ್ಲಿ ಸೀರೆ ಕಲರ್ ಬ್ಯಾಂಗಲ್ಸ್ನ ಮಾತ್ರ ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ಒಂದು 3 ರಿಂದ 4 ಸೀರೆ ಕಲರ್ ಬ್ಯಾಂಗಲ್ಸ್ನ ತೊಗೊಂಡ್ರೆ ಸಾಕಾಗುತ್ತೆ. ಈ ಐಡಿಯಾ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗಿರುತ್ತೆ. ನೋಡೋಕ್ಕೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಯೂಸ್ಫುಲ್ ಆಯಿತು ಅನಿಸಿದ್ರೆ ಟ್ರೈ ಮಾಡಿ. ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ ತಿಳಿಸಿ. ನೋಡಿ, ಈ ಸ್ಯಾರಿಯಲ್ಲಿರುವಂಥ ಕಲರ್ಸ್ನ ತೊಗೊಂಡು ನಾನು ಈ ಬಳೆಗಳನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯೇ ನೀವು ಪ್ರತಿ ಸ್ಯಾರಿಗೂ ಕೂಡ ಮ್ಯಾಚ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರೋವಂತಹ ಎಲ್ಲ ಬ್ಯಾಂಗಲ್ಸು ಕೂಡ ನಾನು 10 ಇಯರ್ಸಿಂದ ಕಲೆಕ್ಟ್ ಮಾಡಿರುವಂಥ ಬ್ಯಾಂಗಲ್ಸು. ಇದನ್ನೇ ನಾನು ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಬಳೆಗಳನ್ನ ತೊಗೊಳ್ಳೋ ಅಂಥ ಅವಶ್ಯಕತೆ ನನಗೆ ಬಂದಿಲ್ಲ. ಸಾಮಾನ್ಯವಾಗಿ ಕುಂಕುಮಕ್ಕೆ ಈ ರೀತಿಯಾಗಿರುವಂಥ ಬ್ಯಾಂಗಲ್ಸ್ ಮಾತ್ರನೇ ಬರ್ತಾ ಇರುತ್ತೆ. ಬಟ್ ಒನ್ಸ್ ನಾವೇನಾದ್ರು ಯೂಸ್ ಮಾಡಿದಾದಮೇಲೆ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಅನ್ನೋದಾದರೆ ನಮ್ಮ ಮನೆಗೆ ಬರೋವಂಥ ರಿಲೇಟಿವ್ಸ್ನ ಕೇಳಿ ಕೊಡ್ಬೋದು. ಅದರ್ವೈಸ್ ಮನೆ ಕೆಲಸದವರೆಲ್ಲ ಬರ್ತಿರ್ತಾರಲ್ಲ, ಅವ್ರನ್ನ ಜಸ್ಟ್ ನೀವು ಕೇಳಿ ಬೇಕು ಅಂದರೆ ಮಾತ್ರನೇ ಅವ್ರಿಗೆ ಕೊಡ್ಬೋದು. ಇವತ್ತು ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಸ್ಯಾರಿನ ಫೈಲ್ ರೀತಿಯಲ್ಲಿ ಕೂಡ ಇಡ್ಬೋದಾ ಅಂತ ಒಂದು ಐಡಿಯಾ ಬಂತು. ಆ ಐಡಿಯಾನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಫಂಕ್ಷನ್ಸ್ ಇದ್ದಾಗ, ಒಕೇಶನಲ್ಲಿ ಅಥವಾ ಟ್ರಿಪ್ಸ್ ಎಲ್ಲ ಹೋದಾಗ ಸ್ಯಾರೀಸ್ನ ಕ್ಯಾರಿ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೇ ಪೆಟ್ಟಿಕೋಟ್ಸು, ಸ್ವೆಟ್ ಪ್ಯಾಡ್ಸ್ ಎಲ್ಲ ಕೂಡ ತೊಗೊಂಡೋಗ್ತಾ ಇರ್ತೀವಿ. ಬಟ್ ಇದೆಲ್ಲದನ್ನ ಕೂಡ ಫೈಲ್ ರೀತಿಯಲ್ಲಿ ತೊಗೊಂಡೋಗ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಬೆಡ್ಶೀಟ್ ಕವರ್ನ ತೊಗೊಂಡಿದ್ದೀನಿ. ನಾನು ತೊಗೊಂಡಿರುವಂತಹ ಬೆಡ್ ಕವರ್ ಏನಿದೆ, ಇದಕ್ಕೆ 2 ಸೆಟ್ ಪಿಲೋ ಕವರ್ಸ್ ಬಂದಿರುತ್ತೆ. ಅದಕ್ಕೋಸ್ಕರ ನಿಮಗೆ 3 ಸ್ಟೆಪ್ಸಲ್ಲಿ ಕಾಣಿಸುತ್ತೆ ಇದು. ಜಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಫಸ್ಟಿಗೆ ನಾನು ಅದರ ಕವರ್ನ ತೆಗೆದುಬಿಟ್ಟಿದ್ದೀನಿ. ಅದಾದಮೇಲೆ ಸೀರೆನ ಕರೆಕ್ಟಾಗಿ ಕವರ್ ಸೈಜ್ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಮಡ್ಚ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನಾನು ಸೀರೆನ ಅದರೊಳಗಡೆ ಇಡ್ತಾ ಇದ್ದೀನಿ. ಬೇರೆ ಸೀರೆಗಳಲ್ಲಿರುವಂತಹ ಡಿಸೈನ್ಸ್ ಇರ್ಬೋದು, ಅದೆಲ್ಲ ಕೂಡ ಈ ಸೀರೆಗೆ ತಾಗ್ದಿರ ಕೂಡ ಇರುತ್ತೆ, ಸಪ್ರೇಟಾಗೂ ಕೂಡ ಇರುತ್ತೆ. ನೀವು ಒಂದೇ ಫೈಲಲ್ಲಿ 3 ಸೀರೆಗಳನ್ನ ಇಟ್ಕೊಳ್ಬೋದು. ನಾನು ಇದರಲ್ಲಿ ಜಸ್ಟು
ಆ ಸ್ಯಾರಿ ಪೆಟಿಕೋಟು ಸ್ವೆಟ್ ಪ್ಯಾಡ್ಸ್ ಮಾತ್ರ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು 3 ಸೀರೆಗಳನ್ನ ಕೂಡ ಈ ಒಂದೇ ಫೈಲಲ್ಲೇ ಇಟ್ಕೊಳ್ಬೋದು. ಒಂದು ಸೀರೆಯಲ್ಲಿರುವಂಥ ಡಿಸೈನ್ಸ್ ಇನ್ನೊಂದಕ್ಕೆ ತಾಗ್ದಿರ ಕೂಡ ಇರುತ್ತೆ. ಜಸ್ಟ್ ಫೈಲ್ ರೀತಿ ಇದನ್ನು ನಾವು ಕ್ಯಾರಿ ಮಾಡ್ಬೋದು. ಈ ಒಂದು ಐಡಿಯಾ ಡೆಫಿನೆಟ್ಲಿ ಸೀರೆ ಯೂಸ್ ಮಾಡೋವಂಥ ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ನೋಡಿ, ನಾವು ಇಟ್ಟಿರುವಂಥ ಪ್ರತಿ ಐಟಮು ಕೂಡ ಒಂದರಲ್ಲಿರುವಂಥದ್ದು ಇನ್ನೊಂದಕ್ಕೆ ತಾಗ್ದಿರ ಇರುತ್ತೆ. ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ಒಂದು ವೇಳೆ ನಿಮಗೆ ಈ ರೀತಿ ಟ್ರಾನ್ಸ್ಪರೆಂಟ್ ಇರೋದು ಇಷ್ಟ ಇಲ್ಲ ಅನ್ನೋದಾದರೆ ಈ ರೀತಿ ಸ್ಯಾರಿ ಕವರ್ ಜೊತೆಗೇ ಈ ಒಂದು ಕವರು ಬೆಡ್ಶೀಟ್ದಲ್ವಾ, ಈ ಒಂದು ಬೆಡ್ಶೀಟ್ ಕವರ್ಗೆ ಈ ರೀತಿ ಕಾರ್ಡ್ಬೋರ್ಡ್ ಶೀಟ್ ಬಂದಿರುತ್ತೆ ಅಲ್ವಾ, ಅದೇ ಶೀಟ್ನ ನಾನು ಉಲ್ಟಾ ಮಾಡಿಕೊಂಡು ಆ ಕವರಲ್ಲಿ ಈ ರೀತಿ ನಾನು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಮಗೆ ಡೈರೆಕ್ಟಾಗಿತ್ತು ಹೊರಗಡೆ ಕಾಣಿಸೋ ರೀತಿಯಲ್ಲಿ, ಈಗ ನಾನು ಅದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಅಂದರೆ ಈವನ್ ಆಗಿ ಒಂದೇ ಕಲರಲ್ಲಿ ಇರಲಿ, ಅದರ ಮೇಲಿರುವಂತಹ ಲೇಬಲ್ಸ್ ಎಲ್ಲ ಕಾಣ್ದಿರ ಇರಲಿ ಅನ್ನೋದ್ರಿಂದ ಈಗ ಇದನ್ನು ಫೈಲ್ ರೀತಿಯಲ್ಲಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಫೈಲ್ ರೀತಿಯಲ್ಲೇ ಇದೆ. ಇದನ್ನು ಫೈಲ್ ರೀತಿಯಲ್ಲೇ ಕೂಡ ನಾವು ಇಟ್ಕೊಳ್ಬೋದು. ಒಂದು ವೇಳೆ ಕೆಲವೊಂದು ಎಕ್ಸ್ಟ್ರಾ ಡಿಸೈನ್ಸ್ ಇರುವಂಥ ಸ್ಯಾರೀಸ್ನ ನೀವು ಆರ್ಗನೈಸ್ ಮಾಡ್ಕೊಳ್ಬೇಕು ಅನ್ನೋದಾದರೂ ಕೂಡ ಈ ರೀತಿ ಆರ್ಗನೈಸ್ ಮಾಡ್ಕೊಳ್ಬೋದು. ಜಸ್ಟ್ ಫೈಲ್ನ ಯಾವ ರೀತಿ ಓಪನ್ ಮಾಡ್ತೀವೋ ಅದೇ ರೀತಿ ಓಪನ್ ಮಾಡೋದಷ್ಟೇ. ನೋಡೋದಲ್ವಾ, ಫೈಲ್ನ ಯಾವ ರೀತಿ ಜೋಡಿಸ್ತೀವೋ ಅದೇ ರೀತಿಯೇ ಜೋಡಿಸ್ಕೊಳ್ಬೋದು. ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಿರಲ್ಲ. ಇದನ್ನು ಕಬೋರ್ಡ್ಸಲ್ಲೂ ಕೂಡ ಇದೇ ರೀತಿ ಡೈರೆಕ್ಟಾಗಿ ಇಡ್ಬೋದು. ನೆಕ್ಸ್ಟ್ ಟಿಪ್ಪು, ಬಂಗಾರ ಇಷ್ಟಪಡೋವಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಗೋಲ್ಡನ್ನು ತೊಗೊಳ್ತಾ ಇರ್ತೀವಲ್ವಾ, ಕಡಿಮೆ ಗ್ರಾಮಲ್ಲಿ ಹೆವಿ ಆಗಿರುವಂಥ ಬಂಗಾರನ ನಾವು ತೊಗೊಳ್ಬೇಕು ಅನ್ನೋದಾದರೆ ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು. ಇದು ಇಯರಿಂಗ್ಸ್ಗೆ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಇಯರಿಂಗ್ಸ್ನ ತೊಗೊಂಡಾಗ ಬ್ಯಾಕ್ ಸೈಡ್ ನಾವು ಈ ರೀತಿ ತಿರ್ಪ ಏನಿರುತ್ತೆ, ಅಂದರೆ ಸ್ಕ್ರೂ ಟೈಪ್ ಇರುತ್ತೆ, ಇದು ಆದಷ್ಟು ಈ ರೀತಿಯಾಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಕಸ್ಟಮೈಸ್ ಮಾಡಿಸೋದಾದರೆ ಫಸ್ಟೆಲ್ಲ ನಮಗೆ ಈಗ ತೋರಿಸ್ತೀನಿ ನೋಡಿ, ಈ ರೀತಿ ತಿರ್ಪ ಅನ್ನೋದು ಬರ್ತಾ ಇತ್ತು. ಇದು ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಕೂಡ ನಮಗೆ ಆಗುತ್ತೆ. ಬ್ಯಾಕ್ ಸೈಡ್ ತಿರ್ಪ ಏನಿದೆ ಇದರಿಂದ ಕೂಡ ಕೆಲವೊಂದು ಮಿಲಿಯಷ್ಟು ಬಂಗಾರನ ನಾವು ಜಾಸ್ತಿ ಫ್ರಂಟ್ ಸೈಡ್ ಲುಕ್ಗೆ ಚೇಂಜ್ ಮಾಡ್ಕೊಳ್ಬೋದು. ಜಸ್ಟ್ ಬ್ಯಾಕ್ ಸೈಡ್ ಈ ರೀತಿ ತಿರ್ಪ ಬರುತ್ತೆ ಅಲ್ವಾ, ಇದನ್ನು ನೀವು ಕಸ್ಟಮೈಸ್ ಮಾಡಿಸೋದಾದರೆ ನಾನು ಫಸ್ಟ್ಗೆ ಏನು ತೋರಿಸ್ದೆ ಆ ರೀತಿ ನೀವು ಸ್ಕ್ರೂನ ಹಾಕ್ಸ್ಕೊಳ್ಬೋದು. ಈ ರೀತಿ ಸ್ಕ್ರೂ ಹಾಕ್ಸ್ಕೊಳ್ಳೋದ್ರಿಂದ ನಿಮಗೆ ಕಡಿಮೆ ಗ್ರಾಮಲ್ಲಿ ಜಾಸ್ತಿ ಬಂಗಾರನ ತೊಗೊಂಡಂಗೆ ಆಗುತ್ತೆ. ಅಂದರೆ ಫ್ರಂಟ್ ಸೈಡ್ ಏನಿರುತ್ತೆ ಆ ಒಂದು ಲುಕ್ ಮಾತ್ರ ನಮಗೆ ಬೇಕಾಗಿರುತ್ತೆ. ಬ್ಯಾಕ್ ಸೈಡ್ ನಾವು ಈ ರೀತಿ ಮಾಡಿಸ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಬಟನ್ಸ್ ಎಲ್ಲ ಹಾಕ್ತಾ ಇರ್ತೀವಲ್ಲ, ಅದರ ಅವಶ್ಯಕತೆ ಕೂಡ ಇರಲ್ಲ. ಐ ಹೋಪ್ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ರೀತಿದೆಲ್ಲ ತೊಗೊಳ್ಬೇಕಾದ್ರೆ ನಿಮಗೆ ಅದರ ಒಂದು ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಒಂದು ವೇಳೆ ನಿಮಗೆ ಪ್ರೀಷಿಯಸ್ ಆಗಿರುವಂಥ ಸ್ಟೋನ್ಸ್ನ ನೀವು ಅದರಲ್ಲಿ ಯೂಸ್ ಮಾಡಿದರೆ ಗ್ರಾಮ್ಸು ಕೂಡ ತುಂಬ ಜಾಸ್ತಿಯಲ್ಲೇ ಸಿಗುತ್ತೆ ನಿಮಗೆ, ಈ ರೀತಿ ಏನಾದ್ರು ನೀವು ಮಾಡಿಸ್ಕೊಳ್ಳೋದಾದರೆ. ಇದು ತುಂಬ ದಿನಗಳ ಹಿಂದೆ ತೆಗೆದಿರುವಂಥ ಕ್ಲಿಪ್ಪಿಂಗ್ಸು, ಬಟ್ ಎಲ್ಲ ಕ್ಲಿಪ್ಪಿಂಗ್ಸ್ನ ಒಂದೇ ಕಡೆ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಈ ಐಡಿಯಾ ನಿಮಗೆ ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಬ್ಯೂಟಿ ಹಾಕೇನು ಅಂತ ನೋಡೋಣ. ಹಳೆ ಸೀರೆಗಳಿಗೆ ಹೊಸ ಬ್ಲೌಸ್ನ ಯಾವ ರೀತಿ ಮ್ಯಾಚ್ ಮಾಡೋದು ಅಂತ ಒಂದು ಐಡಿಯಾನ ತೋರಿಸ್ತಾ ಇದ್ದೀನಿ. ಬಟ್ ನಾನು ಅದನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಈ ಸೀರೆ ಆಲ್ಮೋಸ್ಟು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿರುವಂಥದ್ದು, 10 ಇಯರ್ಸ್ ಬ್ಯಾಕ್ ತೊಗೊಂಡಿರುವಂಥ ಸೀರೆ. ಇದಕ್ಕೆ ಆಗಿರೋ ಟ್ರೆಂಡ್ ಪ್ರಕಾರ ನಾನು ಈ ರೀತಿಯಾಗಿರುವಂಥ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ. ಬಟ್ ಏನಂದರೆ ಏನಾದ್ರು ದಪ್ಪ ಆದರೆ ಇರಲಿ ಅಂತ ಸ್ವಲ್ಪ ಎಕ್ಸ್ಟ್ರಾ ಒಳಗಡೆ ಬಟ್ಟೆ ಕೂಡ ಬಿಟ್ಟಿರೋದ್ರಿಂದ ಅದನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿ ನನಗೆ ಸೈಜ್ಗೆ ಸರಿ ಹೋಗಿದೆ. ಬಟ್ ಈಗ ಸ್ಲೀವ್ಸ್ ಏನಿದೆ ಈ ರೀತಿ ನಮಗೆ ನೀ ಲೆಂತ್ವರೆಗೂ ಸ್ಲೀವ್ಸ್ ಬೇಕು ಅನ್ನೋದಾದರೆ ನೀವು ಸ್ವಲ್ಪ ಚೇಂಜ್ನ ಮಾಡ್ಕೊಳ್ಬೋದು. ಜಸ್ಟ್ ಸ್ಲೀವ್ ಪಾರ್ಟ್ ಮಾತ್ರ ನಾನು ಚೇಂಜ್ ಮಾಡ್ಕೊಳ್ಳೋಣ ಅಂತ. ಕರೆಕ್ಟಾಗಿ ಆ ಒಂದು ಕ್ಲಾತ್ ಏನಿರುತ್ತೆ ಅದಕ್ಕೆ ಮ್ಯಾಚ್ ಆಗುವಂತಹ ಬಟ್ಟೆ ಈ ರೀತಿಯಾಗಿ ಸಿಕ್ಕಿದ್ರೆ ನಾವು ಯೂಸ್ ಮಾಡ್ಕೊಳ್ಬೋದು. ಈಗ ಮಾರ್ಕೆಟಲ್ಲಿ ತುಂಬ ರೀತಿಯಾಗಿರುವಂಥ ಬಟ್ಟೆಗಳನ್ನೋದು ಅವೈಲಬಲ್ ಇದೆ. ನಾವು ಜಸ್ಟು ಈ ರೀತಿ ಬ್ಲೌಸ್ನ ತೊಗೊಂಡೋದ್ರೆ ಸಾಕಾಗುತ್ತೆ. ಎಕ್ಸಾಕ್ಟ್ ಮ್ಯಾಚಿಂಗ್ ಇರುವಂತಹ ಬಟ್ಟೆ ಕೂಡ ನಮಗೆ ಸಿಗುತ್ತೆ. ಒಂದು ವೇಳೆ ಎಕ್ಸಾಕ್ಟ್ ಸಿಕ್ಕಿಲ್ಲ ಅನ್ನೋದಾದರೆ ಈ ಒಂದು ಬ್ಲೌಸಲ್ಲೇ ಇರುವಂಥ ಯಾವುದಾದ್ರೂ ಒಂದು ಯುನೀಕ್ ಆಗಿರುವಂಥ ಕಲರ್ನ ತೊಗೊಂಡು ಜಸ್ಟು ಸ್ಲೀವ್ಸ್ ಪಾರ್ಟ್ಗೆ ಮಾತ್ರನೇ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇನ್ನೂ ಎಕ್ಸಾಕ್ಟಾಗಿ ಮ್ಯಾಚ್ ಆಗಬೇಕು ಅಂದರೆ ಇದೇ ಸ್ಲೀವಲ್ಲಿರುವಂತಹ ಲಾಸ್ಟ್ ಎಡ್ಜಸಲ್ಲಿ ಏನಿದೆ ಅದನ್ನು ಡಿಸೈನ್ನ ತೊಗೊಂಡು ಆ ಒಂದು ಸ್ಲೀವ್ಸ್ಗೆ ಹಾಕ್ಸ್ಕೊಳ್ಳೋದಷ್ಟೇ. ಇದರ ಔಟ್ಪುಟ್ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ನಾನು ಯಾವುದಾದ್ರೂ ಒಂದು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಟ್ ಈಗ ಅಟ್ ಪ್ರೆಸೆಂಟ್ ಅದು ರೆಡಿ ಆಗಿಲ್ಲ ಅನ್ನೋ ಕಾರಣ ಡೈರೆಕ್ಟಾಗಿ ಜಸ್ಟ್ ನಾನು ಏನು ಅಂದ್ಕೊಂಡಿದ್ದೀನಿ ಆ ಐಡಿಯೋನ ಮಾತ್ರನೇ ಶೇರ್ ಮಾಡಿದ್ದೀನಿ. ಇದರಲ್ಲೇ ಸಿಲ್ವರ್ ಕಲರ್ ಕೂಡ ಇರೋದ್ರಿಂದ ನಾನು ಸಿಂಪಲ್ ಆಗಿರುವಂಥ ಫಂಕ್ಷನ್ಸ್ಗೆಲ್ಲ ಕೂಡ ಬ್ಲೌಸು ಕೂಡ ಸಿಂಪಲ್ ಆಗಿರುತ್ತೆ ಅನ್ನೋದ್ರಿಂದ ಈ ಒಂದು ಬ್ಲೌಸ್ನ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಎಕ್ಸಾಕ್ಟಾಗಿ ಮ್ಯಾಚ್ ಕೂಡ ಆಗುತ್ತೆ. ಒಂದು ವೇಳೆ ಇದ್ದೇ ಸೀರೆಯಲ್ಲಿರುವಂಥ ಬ್ಲೌಸ್ನ ರೆಡಿ ಮಾಡಿಸ್ಕೊಳ್ಬೇಕು ಅಂತ ಅನ್ನೋದಾದರೆ ನಾನು ಆಗಲೇ ಏನು ಶೇರ್ ಮಾಡಿದೆ ಆ ಐಡಿಯಾನ ನೀವು ಫಾಲೋ ಮಾಡ್ಬೋದು. ಈ ಐಡಿಯಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅನಿಸಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ.
ಸಾಮಾನ್ಯವಾಗಿ ಬೆಲ್ಟ್ ರೀತಿಯಲ್ಲಿ ಅಥವಾ ಫ್ರಾಕ್ಸ್ ಎಲ್ಲ ತೊಗೊಂಡಾಗ ಈ ರೀತಿ ನಮಗೆ ಟೇಪ್ ರೀತಿಯಲ್ಲಿರುವಂತಹ ಈ ಒಂದು ಪೀಸಸ್ ಅನ್ನೋದು ಉಳ್ಕೊಂಡಿರುತ್ತೆ. ಅದು ನಮಗೆ ಇಷ್ಟ ಇಲ್ಲ ಅಂದರೆ ತೆಗೆದು ಕೂಡ ಸೈಡ್ಗೆ ಇಟ್ಟಿರ್ತೀವಿ. ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಗಂಟನ್ನ ಹಾಕ್ಕೊಂಡು ಈ ರೀತಿ ಒಂದು ಹ್ಯಾಂಗರ್ಗೆ ನೇತಾಕಿದ್ದೀನಿ. ಇದರಲ್ಲಿ ನಿಮ್ಮ ಮನೇಲಿ ಏನಾದರೂ ಸಣ್ಣ ಮಕ್ಕಳಿದ್ರೆ ಅವರ ಕ್ಲಿಪ್ಸ್ನ ಈ ರೀತಿ ಹಾಕ್ಕೊಳ್ಬೋದು. ಅದರ್ವೈಸ್ ನಾರ್ಮಲಿ ದೊಡ್ಡವರೆಲ್ಲ ಕೂಡ ಟಿಕ್ ಕ್ಲಿಪ್ಸ್ನ ಯೂಸ್ ಮಾಡ್ತೀವಲ್ವ, ಆ ಕ್ಲಿಪ್ಸ್ನ ಕೂಡ ಹಾಕ್ಕೊಳ್ಬೋದು. ಹೇರ್ ಬ್ಯಾಂಡ್ಸ್ನ ಇದಕ್ಕೆ ಹಾಕೋದಾದರೆ ಜಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಫೋಲ್ಡ್ ಮಾಡಿ ಒಂದೊಂದು ಸ್ಟಿಚ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಎಷ್ಟು ಹೇರ್ ಬ್ಯಾಂಡ್ಸ್ ಹಾಕಬೇಕೋ ಅಷ್ಟು ಏರ್ ಬ್ಯಾಂಡ್ಸ್ನ ನೀವು ಅಂದರೆ ಅಷ್ಟು ಫೋಲ್ಡಿಂಗ್ಸ್ನ ಮಾಡಿಕೊಂಡು ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಪಿನ್ ಆದರೂ ಹೊಡ್ಕೊಳ್ಬೋದು, ಅದರ್ವೈಸ್ ನಾರ್ಮಲಾಗಿ ಸೇಫ್ಟಿ ಪಿನ್ಸ್ ಆದರೂ ಯೂಸ್ ಮಾಡ್ಬೋದು, ಸ್ಟಿಚ್ ಆದರೂ ಹಾಕ್ಸ್ಕೊಳ್ಬೋದು. ಈ ರೀತಿ ಹಾಕಿ ಜಸ್ಟ್ ಏರ್ ಬ್ಯಾಂಡ್ಸ್ನ ನೀವು ಈ ರೀತಿ ಹಾಕ್ಕೊಳ್ಳೋದಷ್ಟೇ. ತುಂಬ ಜಾಸ್ತಿ ಹೇರ್ ಬ್ಯಾಂಡ್ಸು, ಹೇರ್ ಕ್ಲಿಪ್ಸ್ ಎಲ್ಲ ಯಾರು ಯೂಸ್ ಮಾಡ್ತೀರಾ ಅವ್ರಿಗೆ ಈ ಒಂದು ಐಡಿಯಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲೂ ಕೂಡ ಜಾಸ್ತಿ ಹೇರ್ ಆಕ್ಸೆಸರೀಸ್ನ ಯೂಸ್ ಮಾಡ್ತಾ ಇದ್ರೆ ನೀವು ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ ದ ಸೆನ್ಸ್ ನನಗೂ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಇದು ಕೂಡ ಸೀರೆಗೆ ಸಂಬಂಧಪಟ್ಟಿರೋಂಥ ಟಿಪ್. ಎಸ್ಪೆಷಲಿ ಬ್ಲೌಸ್ನ ನಾವು ಡಿಸೈನ್ ಮಾಡಿಸ್ಬೇಕಾದ್ರೆ ಬ್ಯಾಕ್ ಸೈಡ್ ಉಕ್ಸ್ ಇರ್ಬೋದು ಅಥವಾ ಬ್ಯಾಕ್ ಸೈಡ್ ಬಟನ್ ಎಲ್ಲ ಇಡಿಸ್ತೀವಲ್ವ, ಆಗ ನಿಮಗೆ ಇದು ಯೂಸ್ ಆಗುತ್ತೆ. ಈ ಒಂದು ಐಡಿಯಾ ನನಗೆ ಅಂಗಡಿಯವರೇ ತಿಳಿಸ್ಕೊಟ್ಟಿರೋವಂಥದ್ದು. ಬ್ಲೌಸಸ್ನೆಲ್ಲ ಡಿಸೈನ್ ಮಾಡಬೇಕಾದ್ರೆ ಸ್ಯಾರಿಯಲ್ಲಿರುವಂಥ ಮೆಟೀರಿಯಲ್ನ ತೆಗೆದು ಬಟನ್ಸ್ಗೆಲ್ಲ ಹಾಕ್ಸ್ತಾ ಇರ್ತೀವಿ. ಬಟ್ ಕೆಲವೊಂದು ಸರಿ ಆ ಬಟನ್ಸ್ ಅನ್ನೋದು ರಿಮೂವ್ ಆಗಿಬಿಟ್ಟಿರುತ್ತೆ ಅಥವಾ ಸ್ಟಿಚ್ ಎಲ್ಲ ಬಿಚ್ಕೊಂಡ್ಬಿಟ್ಟು ಅದು ಬಿದ್ದೋಗ್ಬಿಟ್ಟಿರುತ್ತೆ. ಸೊ ಅಂಥ ಟೈಮಲ್ಲಿ ನಮಗೆ ಮಾರ್ಕೆಟಲ್ಲಿ ಈ ರೀತಿ ಬಟನ್ಸ್ ಇದೆ, ಈ ರೀತಿ ಬಟನ್ಸ್ನ ತೊಗೊಂಡು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಲುಕ್ ವೈಸ್ ನೋಡೋಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಹಂಗೆ ಆಗಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಬಟನ್ನ ತೊಗೊಳಕ್ಕೆ ಅಂಗಡಿಗೆ ಹೋದಾಗ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು, ನಾವು ಸೀರೆನ ಅಥವಾ ಬ್ಲೌಸ್ನ ತೊಗೊಂಡು ಹೋದರೆ ಅದರ ಎಕ್ಸಾಕ್ಟ್ ಮ್ಯಾಚಿಂಗ್ ಈ ರೀತಿ ಬಟನ್ಸ್ನ ಮಾಡಿಕೊಡ್ತಾರೆ. ಈ ಬಟನ್ನ ನಾನು ಅಂಗಡಿಯವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ. ಈಗ ನೋಡಿ, ಎಕ್ಸಾಕ್ಟ್ ಮ್ಯಾಚಿಂಗ್. ಈ ಬಟನ್ಸ್ನ ಮಾಡೋದಕ್ಕೋಸ್ಕರ ಎಕ್ಸಾಕ್ಟ್ ಆಗಿರುವಂಥ ಮ್ಯಾಚಿಂಗ್ ಬಟ್ಟೆ ಅವ್ರ ಹತ್ರ ಇದ್ರೆ ಯೂಸ್ ಮಾಡ್ತಾರೆ. ಅದರ್ವೈಸ್ ಸೀರೆಯಲ್ಲಿ ಒಂದು ತುದಿನ ಜಸ್ಟ್ ಕಟ್ ಮಾಡಿಕೊಂಡು ಆ ಬಟನ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ತಾರೆ. ಈಗ ನೋಡಿ, ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ. ಫಸ್ಟ್ ನಾನು ರೆಡಿಮೇಡಾಗಿ ತೊಗೊಂಡು ಬಂದಿರುವಂಥ ಬಟನ್ ಇದು. ಈಗ ಇದು ಕಸ್ಟಮೈಸ್ ಮಾಡಿಸಿರುವಂತಹ ಬಟನ್ನು. ಎರಡಕ್ಕೂ ಡಿಫ್ರೆನ್ಸ್ ನೋಡಿದ್ರಲ್ವಾ. ನೋಡಿ, ಇದು ಕಸ್ಟಮೈಸ್ ಮಾಡಿಸಿರುವಂಥ ಬಟನ್ನು. ಈ ಐಡಿಯಾ ನನಗೆ ಅಂಗಡಿಯವರೇ ತಿಳಿಸ್ಕೊಟ್ಟಿದ್ದು. ಸಾಮಾನ್ಯವಾಗಿ ನಾವು ಮಣಿಗಳೆಲ್ಲ ತೊಗೊಂಡು ಬರ್ತಾ ಇರ್ತೀವಿ. ಮಿಕ್ಸ್ ಮ್ಯಾಚಿಂಗ್ ಸೆಂಟರ್ ಎಲ್ಲ ಏನಿರುತ್ತೆ ಆ ಸೆಂಟರ್ಸಲ್ಲಿ ಕೇಳಿದ್ರೆ ಅವರು ನಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಸ್ವಲ್ಪ ಹೆವಿ ಗ್ರ್ಯಾಂಡಾಗಿರುವಂಥ ಸೀರೆಗಳಿಗೂ ನೀವು ಈ ರೀತಿಯಾಗಿ ಮಾಡಿಸ್ಕೊಳ್ಬೋದು. ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಮಕ್ಕಳಿಗಿರ್ಬೋದು ಅಥವಾ ದೊಡ್ಡವರಿರ್ಬೋದು ಲಾಂಗ್ ಫ್ರಾಕ್ಸ್ ಎಲ್ಲನೂ ಯೂಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ಬ್ಯಾಕ್ ಸೈಡ್ ಈ ರೀತಿಯಾಗಿ ಕೊಟ್ಟಿರ್ತಾರಲ್ವ, ಇದನ್ನು ನಾವು ಬೋ ರೀತಿಯಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಅನ್ನೋದಾದರೆ ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು. ಜಸ್ಟ್ ಫಸ್ಟಿಗೆ ಒಂದು ಗಂಟನ್ನ ಹಾಕ್ಕೊಳ್ತೀನಿ. ನಾರ್ಮಲಾಗಿ ಯಾವ ರೀತಿ ಹಾಕ್ಕೊಳ್ತೀವೋ ಅದೇ ರೀತಿಯೇ ಜಸ್ಟ್ ಈ ರೀತಿಯಾಗಿ ಒಂದು ಗಂಟನ್ನ ಹಾಕ್ಕೊಳ್ಳೋದು. ಈಗ ಜಸ್ಟ್ ವಿಡಿಯೋದಲ್ಲಿ ನೋಡಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ನಾವು ಬೋ ರೀತಿಯಲ್ಲಿ ಹಾಕ್ಕೊಳ್ಬೋದು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಮಕ್ಕಳಿರೋ ಅಂಥವ್ರಿಗೆ ಅಥವಾ ಲಾಂಗ್ ಫ್ರಾಕ್ಸ್ ಎಲ್ಲ ನೀವು ಯೂಸ್ ಮಾಡಿದ್ರೆ ಅವ್ರಿಗೆ ಈ ಐಡಿಯಾ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ಫಿನಿಶಿಂಗ್ ಏನಿದೆ ತುಂಬ ನೀಟಾಗಿ ಕಾಣಿಸುತ್ತೆ. ನಿಮ್ಗೇನಾದರೂ ನೀಟಾಗಿ ಗೊತ್ತಾಗಿಲ್ಲ ಅನ್ನೋದಾದರೆ ವಿಡಿಯೋನ ಮತ್ತೆ ನೀವು ಫಾರ್ವರ್ಡ್ ಮಾಡಿಕೊಂಡು ಕೂಡ ನೀವು ನೋಡ್ಕೊಳ್ಬೋದು. ಒಂದು 2 ಸತಿ ವಿಡಿಯೋನ ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಅಲ್ವಾ ಫ್ರೆಂಡ್ಸ್. ಒಂದಕ್ಕಿಂತ ಒಂದು ತುಂಬಾ ಉಪಯೋಗವಾಗುವಂಥ ಬ್ಯೂಟಿ ಟಿಪ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಪ್ರತಿ ಟಿಪ್ಪು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.